ಜೀವನ ಹೆಂಗೆ ನೋಡ್ತಾ ಇದ್ರು? ನೀವೇ ಹೇಳ್ತಾ ಇದ್ರಿ ತುಂಬ ತಲ್ಲಣ ಇದ್ದ ಸಂದರ್ಭದಲ್ಲೂ ಕೂಡ ಅವರು ಅವರ ಕಲ್ಪನೆಗಳ ಬಗ್ಗೆ ಮಾತಾಡ್ತಾರೆ. ಜೀವನ ಹೆಂಗೆ ನೋಡ್ತಿದ್ರು ಬೇಂದ್ರೆ ಅವರು? ಅಲ್ಲಿ ನಮ್ಮನೆ ಹುಡುಗರು ನಾವೆಲ್ಲ ಹುಡುಗರು ನಾವು ತುಂಬ ಮಾಡೋರು. ಸ್ವಲ್ಪ ನಮ್ಗೆ ಕಿರಿಕಿರಿ ಆಗ್ತಿತ್ತು ಅವಾಗ. ಈಗೆಲ್ಲ ಭಾಳ ಚಂದ ಅನಿಸುತ್ತೆ. ಅವಾಗೆಲ್ಲ ಕೆಲಸ ಬಿಟ್ಟು ಹೋಗ್ಬೇಕು, ಅವ್ರ ಹಿಂದೆ ಹೋಗಬೇಕು. ಕರ್ಕೊಂಡು ಹೋದರೆ ಜೇಬಲ್ಲಿ ಕೈ ಹಾಕಿ ಹುಡುಕಿ ಕೋಟಲ್ಲಿ ಒಂದು ಬೆಲ್ಲ ಚೂರು ತಿನ್ನು ಇದನ್ನು ಅನ್ಬೇಕು. ನಾನು ಶಪಚ. ಆ ಬೆಲ್ಲದು ಯಾವಾಗ ಹಾಕ್ಕೊಂಡಿದ್ರು ಕೋಟಲ್ಲಿ ಗೊತ್ತಿಲ್ಲ. ಅದಕ್ಕೆ ಏನೇನು ಅಂಟ್ಕೊಂಡಿತ್ತು, ದಾರ ಏನೇನೋ ಇರುತ್ತೆ. ಅದು ನಾನು ತಿನ್ನೋ ತಿನ್ನೋ ಮುಂದಿನ ತಿನ್ನಿಸ್ಬೇಕು. ಬೈಕೋತಿದ್ವಿ ಇದು ಏನು ಬರ್ತಪ್ಪ ಅಂತ. ಆಮೇಲೆ ಟಾಂಗಾದಲ್ಲಿ ಹೋಗಬೇಕು. ಧಾರವಾಡದಲ್ಲಿ ಸಾಮಾನ್ಯ ಎಲ್ಲ ಅನ್ನೋದಿಲ್ಲ, ಹೀಗೆ ಹೋಗಬೇಕು. ಟಾಂಗಾದಲ್ಲಿ ಹೋದಾಗ ಬಡಕ ಮೈ, ಛತ್ರಿ ಒಂದು ಯಾವಾಗಲೂ ಕೈಯಲ್ಲಿರಬೇಕು. ಮೊಳಕೈಲಿ ಎತ್ತಿವಿ ಅವ್ರು ಹಿಂಗೆ. ಅವನು ಟಾಂಗಾ ಹೊರಟ ತಕ್ಷಣ ಮಾಳ್ಮಡ್ಡಿ ಹಿಂಗೆ ಕೆಳಗೆ ಇಳಿಬೇಕು. ಅಲ್ಲೊಂದು ಥೇರಿ, ಟಾಂಗಾ ಓಡಿಸೋರಲ್ಲ ಸಾಬ್ರು ಅಂತ ಕರೀದು. ಸಾಬ ಅಂತ, ಸಾಬ ಕಡ್ಡಿ ಹಿಡಿಯೋ ಅನ್ಬೇಕು. ಅಂದರೆ ಚಾಬೂಕಿನ ಕೋಲಿದೆಯಲ್ಲ ಅದನ್ನು ಗಾಲಿ ಹಿಡಿಬೇಕು. ಕಡೆ ಸಪ್ಪಳ ಬರುತ್ತೆ. ಕೆಟ್ಟ ಮಧ್ಯಾಹ್ನ 2:30 ಸಪ್ಪಳ ಕೇಳು ಅನ್ಬೇಕು. ಅದೇನು ಕೇಳಿದ್ರಿ? ಬೇಡ ಅಂದರೂ ಕೇಳಿಸ್ತದಲ್ಲ, ಅದೇನು ಕೇಳೋದು? ನಾನು ಕೇಳೋದನ್ನು ಅಂತಿದ್ರು. ನಾನು ಏನೋ ವಿಚಿತ್ರಪ್ಪ ಮನುಷ್ಯ ಆಯ್ತಾ ಅಂತಿದ್ದೆ ಅವಾಗ. ಮುಂದೆ ನಾನೇ ಒಂದು ಆರ್ಟಿಕಲ್ ಬರೆದೆ, ಬೇಂದ್ರೆ ನ್ಯೂ ಹೌ ಟು ಮೇಕ್ ಸೆನ್ಸ್ ಔಟ್ ಆಫ್ ನಾನ್ ಸೆನ್ಸ್ ಅಂತ. ಈಗ ಕಡ ಸಪ್ಪಳ ಅವ್ರ ತಲೆಯಲ್ಲಿ ಏನೋ ಕುಣಿತಿರ್ಬೇಕಲ್ಲ ರೆಂಗಣ. ಏನಾಗಿತ್ತು? ಈಗ ತಾವು ನೋಡಿರ್ಬೇಕು, ಹಾಡು ಕೇಳಿದ್ದೀರಿ, ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ. ಅದು ಶುರು ಆಗೋದು ತುಂಬಿ ಬಂದಿತ್ತ. ಆ ತುಂಬಿಗೆ ಅರ್ಥ ಇಲ್ಲ. ಒಂದು ವಾತಾವರಣ ಸೃಷ್ಟಿ ಮಾಡುತ್ತೆ ತುಂಬಿ ಬರೋದಕ್ಕೆ. ಹಾಗೆ ಕಟಕಟ ಸಪ್ಪಳ ಎಲ್ಲೋ ಸೃಷ್ಟಿ ಮಾಡ್ತಿರ್ಬೇಕು ಅವ್ರ ತಲೆಯಲ್ಲಿ. ಅದಕ್ಕೆ ಹಿ ನ್ಯೂ ಹೌ ಟು ಮೇಕ್ ಸೆನ್ಸ್ ಔಟ್ ಆಫ್ ನಾನ್ ಸೆನ್ಸ್ ಅಂತ. ಅದ್ಭುತ ಜೀವಗಳೆಲ್ಲ, ಬೇಂದ್ರೆ ಆಗಲಿ, DVG ಆಗಲಿ, ಮಾಸ್ತಿ ಆಗಲಿ. DVG ಅವ್ರು ನೀವು ಕಂಡ ಹಾಗೆ? ಅಯ್ಯೋ ಅದೊತ್ತು ಹಿಮಾಲಯ, ನನ್ನ ಮಟ್ಟ ಹಿಮಾಲಯನೇ ಅದು. ಮಾತಾಡ್ತಾ ಗಂಟೆಗಳು ಹೋಗ್ಬಿಡುತ್ತೆ. ಅಲ್ಲ, DVG ಅಂದರೆ ಹಿಮಾಲಯನೇ ಅದು. ಅದು ಎಂಥ ಜೀವ ರೀ, ಕಷ್ಟಪಟ್ಟ ಜೀವ, ಬೆಂಕಿಯಲ್ಲಿ ಬಂದ ಜೀವ, ಬಡತನದಲ್ಲಿ ಬದುಕಿದಂಥ ಜೀವ. ಒಂದು ಸಲ ತೋರಿಸ್ಕೊಳ್ಳಿಲ್ಲ ರೀ ಕೊರಗು ತಮ್ಮದು ಯಾರ ಮುಂದೂ. ಸಮೃದ್ಧಿ, ಸಂಭ್ರಮ, ನಗನಗ್ತಾ ಇರಬೇಕು, ಯಾವಾಗಲೂ ಮಾತಾಡ್ತಾ ಇರಬೇಕು, ಖುಷಿಯಾಗಿರಬೇಕು. ಎಂದು ಭ್ರಮೆಗಳನ್ನು ಸೃಷ್ಟಿ ಮಾಡಲಿಲ್ಲ. ಬದುಕಿದ ಹಾಗೆ, ಬರದ ಹಾಗೆ ಬದುಕಬೇಕು. ಸಣ್ಣ ವಯಸ್ಸಿಗೆ ಅವ್ರ ಹೆಂಡತಿ ಹೋಗ್ಬಿಟ್ರು. 36ನೇ ವಯಸ್ಸು ಗುಂಡಪ್ಪನವ್ರಿಗೆ. ಆಗ ಅವ್ರ ಸೋದರ ಮಾವ ಬಂದು, ಗುಂಡಪ್ಪ ಮಗು ಸಣ್ಣದಿದೆಯಲ್ಲೋ, ಇನ್ನೊಂದು ಮದುವೆ ಆಗಿಬಿಡೋ ಅಂದರು. ಅವ್ರು ಹೇಳುವಂಥ ಮಾತು, ಅಮ್ಮ ನನಗೆ ಹೇಳ್ತೀಯಲ್ಲ ನೀನು, ನನ್ನ ತಂಗಿ ಕೂತಿದ್ದಾಳೆ ವಿಧವೆಯಾಗಿ, ಆಕೆಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆಕೆಗೊಂದು ನ್ಯಾಯ, ನನಗೊಂದು ನ್ಯಾಯನ ಬೇಡ. ಕೊನೆವರೆಗೆ ಹಾಗೆ ಉಳ್ಕೊಂಡ್ರು. ಇದು ಒಂದು 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 ಶೂರು ಇದೆಲ್ಲ ಪಥವನ್ನು, ತಮ್ಮ ಧರ್ಮವನ್ನು, ತಮ್ಮ ನಿಯತ್ತನ್ನು ಬಿಟ್ಟು ಎಂದೊಂದು ಹೋದವರಲ್ಲ ಆ ಕಡೆ. ಬದುಕೋದು ಹೇಗೆ? ಅವ್ರು ಸತ್ತಾಗ ಟ್ರಂಕಲ್ಲಿ ಸುಮಾರು 28,000 ರೂಪಾಯಿ ಚೆಕ್ಗಳು ಬಿದ್ದಿದ್ದು ಹಾಗೇನೆ. ಎನ್ಕ್ಯಾಶ್ ಮಾಡಿಸಿರಲಿಲ್ಲ. ಯಾಕೆ ಮಾಡಿಸಿರಲಿಲ್ಲ ಅಂದರೆ ಅವ್ರಿಗೊಂದು ನಂಬಿಕೆ, ತಾನು ಏನಾದರೂ ಕೆಲಸ ಮಾಡಿದರೆ ಅವ್ರು ಕೊಟ್ಟ ಪ್ರತಿಫಲ ತಾನು ಅಪೇಕ್ಷೆಗಿಂತ ಹೆಚ್ಚಾಗಿದ್ದರೆ ಬ್ಯಾಂಕಿಗೆ ಕಳಿಸಲ್ಲ. ಇವ್ರದೇ ಚೆಕ್ಕು ಬ್ಯಾಂಕಿಗೆ ಕಳಿಸಲ್ಲ. ನಾನು ಮಾಡಿದ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಅವರು, ಕೊಡಬಾರ್ದು, ಬ್ಯಾಂಕಿಗೆ ಕಳಿಸಲ್ಲ. ಹಣದ ಅವಶ್ಯಕತೆ ತುಂಬ ಇತ್ತು ಆವಾಗ, ಮಾತ್ರ ಅವ್ರಿಗೆ ತುಂಬ ಅವಶ್ಯಕತೆ ಇತ್ತು. ಇದು ಬದುಕೋದು. ಅದಕ್ಕೆ ಯಾಕೆ ನಾನು ಒಂದೇ ಹೇಳ್ತೀನಿ, ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದು ನಾನು ಅನ್ಯಾಯದಿಂದ, ಆದರೆ ನನ್ನ ಮರಿಮಕ್ಕಳು ನೆನೆಸೋಲ್ಲ ನನ್ನ. ಆದರೆ ಏನು ಬೇಡ ಅಂತ ಹೋದಂಥ ಗುಂಡಪ್ಪನವ್ರನ್ನ ಇನ್ನೂ 1000 ವರ್ಷ ನೆನೆಸ್ತಾರೆ ಜನ. ಇದು ಧರ್ಮದ್ದು, ನಮ್ಮ ನಿಯತ್ತಿನ ನಡೆ.